ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತು ಕನ್ಸೈನ್ಮೆಂಟ್ ಅಕೌಂಟ್ 7th ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ, ಹಾಗೆ ಬೇಸಿಕ್ ಥಿಯರಿ ಕೂಡ ಅಪ್ಲೋಡ್ ಆಗಿದೆ. ನಿಮಗೆ ಕನ್ಸೈನ್ಮೆಂಟ್ ಅಕೌಂಟ್ಸ್ ಅನ್ನೋ ಒಂದು ಚಾಪ್ಟರ್ ಏನೊಂದು ಪ್ಲೇಲಿಸ್ಟನ್ನು ಸಪ್ರೇಟಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ. ನೀವು ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಆ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಎಲ್ಲ ವೀಡಿಯೋಸ್ಗಳು ಕೂಡ ಸಿಗುತ್ತೆ. ಈ ಒಂದು ಪ್ರಾಬ್ಲಮ್ನ ಮಾಡಿ ಈ ಚಾಪ್ಟರ್ನ ಸ್ಟಾಪ್ ಮಾಡೋಣ. ದೀಕ್ಷಿತ್ ಕನ್ಸೈನಡ್ 100 ಬಾಕ್ಸ್ ಟು ಲಹರಿ. ದೀಕ್ಷಿತ್ ಏನು ಮಾಡ್ತಾ ಇದ್ದಾನೆ, 100 ಬಾಕ್ಸನ್ನು ಲಹರಿಗೆ ಕನ್ಸೈನರ್ ದೀಕ್ಷಿತ್ ಆಗ್ತಾನೆ, ಲಹರಿ ಕನ್ಸೈನಿ ಆಗ್ತಾರೆ. ವಿಚ್ ಕಾಸ್ಟ್ ಇಮ್ 30 ಪರ್ ಬಾಕ್ಸ್. 100 ಬಾಕ್ಸನ್ನು ಕಳಿಸ್ತಾ ಇರೋದು ಒಂದು ಬಾಕ್ಸಿಗೆ 30 ರುಪೀಸ್ ಆಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ 40 ರುಪೀಸ್ ಆಗಿದೆ. ಕ್ಯಾರೇಜ್ 20 ರುಪೀಸ್. ರೈಲ್ವೇಸ್ ಫ್ರೈಟ್ ಪೇಯ್ಡ್ ಇನ್ ಅಡ್ವಾನ್ಸ್ 40 ರುಪೀಸ್ನ ಪೇಯ್ಡ್ ಮಾಡಿದ್ದಾರೆ. ಸಮ್ ಬಾಕ್ಸಸ್ ವೇರ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಸ್ಟ್ ಆ್ಯಂಡ್ ಲಹರಿ ರಿಸೀವ್ಡ್ ಓನ್ಲಿ 90 ಬಾಕ್ಸಸ್. ಸೊ ಪ್ಯಾಕಿಂಗ್ ಚಾರ್ಜಸ್ ಅಂತ 40 ರೂಪಾಯಿ ಆಗಿದೆ, ಕ್ಯಾರೇಜು 20 ರುಪೀಸ್ ಆಗಿದೆ, ರೈಲ್ವೆ ಫ್ರೈಟು ಇನ್ ಅಡ್ವಾನ್ಸ್ ಆಗಿ 40 ರುಪೀಸನ್ನು ಕೊಟ್ಟಿದ್ದಾರೆ. ಅಂದರೆ ರೈಲ್ವೆ ಫ್ರೈಟ್ ಏನಿದೆ ಅಡ್ವಾನ್ಸ್ ಆಗಿ 40 ರುಪೀಸ್ ಕೊಟ್ಟಿರೋದಷ್ಟೇ, ಫುಲ್ ಅಮೌಂಟ್ ಪೇಯ್ಡ್ ಆಗಿಲ್ಲ. ಸಮ್ ಬಾಕ್ಸಸ್ ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಒಂದು 100 ಬಾಕ್ಸಲ್ಲಿ ಸಮ್ ಬಾಕ್ಸಸ್ ಡ್ಯಾಮೇಜ್ ಅಂತ ಹೇಳಿದ್ದಾರೆ. 90 ಬಾಕ್ಸ್ ಮಾತ್ರ ರಿಸೀವ್ ಮಾಡ್ಕೊಂಡಿರೋದು, ಅಂದರೆ 10 ಬಾಕ್ಸಸ್ ಏನಾಗಿದೆ ಡ್ಯಾಮೇಜ್ ಆಗಿದೆ. ಶಿ ಸ್ಪೆಂಟ್, ಶಿ ಅಂದರೆ ಲಹರಿ ಕನ್ಸೈನಿ ಏನು ಮಾಡಿದರೆ, ಸ್ಪೆಂಟ್ 10 ರುಪೀಸ್ ಫಾರ್ ಕ್ಯಾರೇಜ್ ಆ್ಯಂಡ್ ₹40 ರುಪೀಸ್ ಆನ್ ಗೋಡೌನ್ ರೆಂಟ್ ಆ್ಯಂಡ್ ಸೋಲ್ಡ್. 10 ರುಪೀಸ್ ಕ್ಯಾರೇಜ್ಗೆ ಖರ್ಚು ಮಾಡಿದ್ದಾರೆ, ಹಾಗೆ 40 ರುಪೀಸ್ ಗೋಡೌನ್ ರೆಂಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸೋಲ್ಡ್ ₹35 ಪರ್ ಬಾಕ್ಸ್. ಒಂದು ಬಾಕ್ಸಿಗೆ 35 ರುಪೀಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಕಳಿಸಿದ್ದು 30 ರುಪೀಸ್ ಪರ್ ಬಾಕ್ಸ್ ಆಗಿ, ಸೇಲ್ ಮಾಡ್ತಾ ಇರೋದು 35 ರುಪೀಸ್ ಪರ್ ಬಾಕ್ಸ್. ಶಿ ಸೆಂಟ್ ದ ನೆಟ್ ಅಮೌಂಟ್ ಟು ದೀಕ್ಷಿತ್ ಆಫ್ಟರ್ ಡಿಡಕ್ಟಿಂಗ್ ಇಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕಮಿಷನ್. ದೀಕ್ಷಿತ್ ಅಂದರೆ ಕನ್ಸೈನರ್ಗೆ ಕನ್ಸೈನಿ ಲಹರಿ ಏನು ಮಾಡ್ತಾ ಇದ್ದಾರೆ, ನೆಟ್ ಅಮೌಂಟನ್ನು ಕಳಿಸ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ ಮತ್ತು ಕಮಿಷನ್ ಎರಡನ್ನೂ ಕೂಡ ಡಿಡಕ್ಟ್ ಮಾಡಿ ನೆಟ್ ಅಮೌಂಟ್ ಏನಿದೆ ಅದನ್ನು ಕನ್ಸೈನರ್ಗೆ ಸೆಂಡ್ ಮಾಡ್ತಾ ಇದ್ದಾರೆ. ದೀಕ್ಷಿತ್ ಆಲ್ಸೋ ರಿಸೀವ್ಡ್ 180 ಫ್ರಮ್ ರೈಲ್ವೆ ಆ್ಯಸ್ ಡ್ಯಾಮೇಜಸ್. ಏನೊಂದು ಡ್ಯಾಮೇಜ್ ಆಗಿತ್ತು ಅದಕ್ಕೋಸ್ಕರ ರೈಲ್ವೆಯಿಂದ 180 ರುಪೀಸ್ ರಿಸೀವ್ ಆಗಿದೆ ಕನ್ಸೈನರ್ಗೆ. ಸೊ ಕ್ಲೈಮ್ ಆಗಿದೆ 180 ರುಪೀಸ್. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ನಾವೀಗ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದೀಕ್ಷಿತ್. ಪರ್ಟಿಕ್ಯುಲರ್ ಅಮೌಂಟ್. ಸೊ ನಾವು ಆಲ್ರೆಡಿ 7th ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಡೆಬಿಟ್ ಸೈಡ್ ಯಾವುದೆಲ್ಲ ಬರುತ್ತೆ, ಕ್ರೆಡಿಟ್ ಸೈಡ್ ಯಾವುದೆಲ್ಲ ಬರುತ್ತೆ ಅಂತ ಗೊತ್ತಿರುತ್ತೆ. ಫಸ್ಟು ನಾವೇನು ಒಂದು ಗೂಡ್ಸನ್ನು ಕಳಿಸಿರ್ತೀವಿ ಅದನ್ನು ತೊಗೊಳ್ತೀವಿ, ಕನ್ಸೈನರ್ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡ್ತೀವಿ, ಕನ್ಸೈನಿ ಎಕ್ಸ್ಪೆನ್ಸಸ್ ವಿತ್ ಕಮಿಷನ್ನ ಎಂಟ್ರಿ ಮಾಡ್ತೀವಿ, ಹಾಗೆಯೇ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಫೈಂಡ್ ಔಟ್ ಮಾಡ್ತೀವಿ. ಈ ಸೈಡಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಯಾವುದಾದ್ರೂ ಅಬ್ನಾರ್ಮಲ್ ಲಾಸ್ ಇದ್ದರೆ ಅಬ್ನಾರ್ಮಲ್ ಲಾಸನ್ನು ತೋರಿಸ್ತೀವಿ, ಹಾಗೆ ಯಾವುದಾದ್ರೂ ಸ್ಟಾಕು ಸೇಲ್ ಆಗದಲ್ಲೇ ಉಳಿದಿದ್ರೆ ಆ ಸ್ಟಾಕನ್ನು ಇಲ್ಲಿ ತೋರಿಸ್ತೀವಿ. ಬಟ್ ಈ ಪ್ರಾಬ್ಲಮಲ್ಲಿ ಎಲ್ಲ ಸ್ಟಾಕು 10 ಬಾಕ್ಸಸ್ ಏನಾಗಿದೆ ಡ್ಯಾಮೇಜ್ ಆಗಿದೆ, 90 ಬಾಕ್ಸಸ್ ಕೂಡ ಸೇಲ್ ಆಗಿದೆ. ಸೊ ಯಾವುದೇ ಒಂದು ಅನ್ಸೋಲ್ಡ್ ಸ್ಟಾಕ್ ಇಲ್ಲ. ಕನ್ಸೈನ್ಮೆಂಟ್ ಅಕೌಂಟ್, 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಎಷ್ಟು ಗೂಡ್ಸನ್ನು ಕಳಿಸಿರೋದು, 100 ಬಾಕ್ಸನ್ನು ಕಳಿಸಿರೋದು, ಒಂದು ಬಾಕ್ಸಿಗೆ 30 ರುಪೀಸ್. 100 × 30 3000 ರುಪೀಸ್. ನೆಕ್ಸ್ಟು ಎಕ್ಸ್ಪೆನ್ಸಸ್, ಕನ್ಸೈನರ್ ಎಕ್ಸ್ಪೆನ್ಸಸ್ನ ನೋಡೋಣ. ಟು ಕ್ಯಾಶ್ ಅಕೌಂಟ್ ಜರ್ನಲ್ ಎಂಟ್ರಿ ಏನಾಗುತ್ತೆ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಟು ಕ್ಯಾಶ್ ಅಕೌಂಟ್. ಪ್ಯಾಕಿಂಗ್ ಚಾರ್ಜಸ್ 40 ರುಪೀಸ್ ಆಗಿದೆ, ನೀವಿಲ್ಲಿ ನೋಡ್ಬೋದು 40 ರುಪೀಸ್ ಪ್ಯಾಕಿಂಗ್ ಚಾರ್ಜಸ್ ಆಗಿದೆ. ಕ್ಯಾರೇಜ್ 20, ರೈಲ್ವೆ ಫ್ರೈಟ್ 10 40 ರುಪೀಸ್ ಆಗಿದೆ. ಪ್ಯಾಕಿಂಗ್ ಚಾರ್ಜಸ್ 40, ಕ್ಯಾರೇಜ್ 20, ಫ್ರೈಟ್ 40 ರುಪೀಸ್. ಯಾವುದ್ರದ್ದು ಇದು ಫ್ರೈಟು, ರೈಲ್ವೆ ಚಾರ್ಜಸ್. ಟೋಟಲ್ 100 ರುಪೀಸ್ ಆಗುತ್ತೆ. ಇದು ಕನ್ಸೈನರ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಕನ್ಸೈನಿ ಎಕ್ಸ್ಪೆನ್ಸಸ್. ಕನ್ಸೈನಿ ಲಹರಿ ಏನು ಎಕ್ಸ್ಪೆನ್ಸಸ್ ಮಾಡಿದ್ದಾರೆ, ಕ್ಯಾರೇಜ್ಗೆ 10 ರುಪೀಸ್ ಖರ್ಚಾಗಿದೆ, ಗೋಡೌನ್ ರೆಂಟ್ 40 ರುಪೀಸ್ ಕೊಟ್ಟಿದ್ದಾರೆ. ಸೊ ಕ್ಯಾರೇಜ್ 10, ಗೋಡೌನ್ ರೆಂಟ್ 40 ರುಪೀಸ್, ಟೋಟಲ್ 50 ರುಪೀಸ್ ಲಹರಿ ಎಕ್ಸ್ಪೆನ್ಸಸ್ ಕನ್ಸೈನಿ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಲಹರಿ ಕಮಿಷನ್. ಏನೊಂದು ಕಮಿಷನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಹೇಳಿರೋದು ಕಮಿಷನ್,
5% ಚಾರ್ಜ್ ಮಾಡಿದರೆ, ಕ್ವಶನಲ್ಲಿ ಹೇಳಿದರೆ 5% ಕಮಿಷನ್ ಚಾರ್ಜೆಡ್. ಸೇಲ್ ಆಗಿರೋದ್ರ ಮೇಲೆ ಎಷ್ಟು ಸೇಲ್ ಮಾಡಿರೋದು ಅವರು 35 ಪರ್ ಬಾಕ್ಸ್ ಆಗಿ ಸೇಲ್ ಮಾಡಿದ್ದಾರೆ. ಏನೊಂದು 10 ಬಾಕ್ಸಸ್ಸು ಡ್ಯಾಮೇಜ್ ಆಗಿದೆ, ಅವರು ರಿಸೀವೇ ಮಾಡ್ಕೊಂಡಿಲ್ಲ, 90 ಬಾಕ್ಸಸ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ 90 ಬಾಕ್ಸಸ್ ಕೂಡ ಸೇಲ್ ಆಗಿದೆ, ಒಂದು ಬಾಕ್ಸಿಗೆ 35 ರುಪೀಸ್ ಆಗಿದೆ. ಸೊ 90 ಬಾಕ್ಸ್ ಇಂಟು 35 ಮಾಡಿದಾಗ 3150 ರುಪೀಸ್ ಅಮೌಂಟ್ ಆಗುತ್ತೆ. ಸೊ 3150 ಇಂಟು 5/100, 5% ಅಂದರೆ 158 ರುಪೀಸ್ ಕಮಿಷನ್ ಚಾರ್ಜಸ್ ಆಗಿದೆ. ಇದಿಷ್ಟು ಕೂಡ ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್ ವಿತ್ ಕಮಿಷನ್ ಎಲ್ಲದೂ ಕೂಡ ಆಯಿತು. ಎಷ್ಟು ಸೇಲ್ ಆಗಿದೆ ನೋಡೋಣ. ಬೈ ಲಹರಿ ಅಕೌಂಟ್ ಸೇಲ್ಸ್ ಡ್ಯೂರಿಂಗ್ ಸೇಲ್ಸ್ 35 ರುಪೀಸ್ ಪರ್ ಬಾಕ್ಸಿಗೆ ಇಂಟು 90 ಬಾಕ್ಸ್ 3150 ರುಪೀಸ್. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಯಾವ ರೀತಿ ನಾವು ನೋಟನ್ನು ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ವರ್ಕಿಂಗ್ ನೋಟ್ 1 ಅಬ್ನಾರ್ಮಲ್ ಲಾಸ್. 10 ಬಾಕ್ಸಸ್ಸು ಡ್ಯಾಮೇಜ್ ಆಗಿದೆ. 10 ಒಂದು ಬಾಕ್ಸಿಗೆ 30 ರುಪೀಸ್ ಅಂದರೆ 10 ಇಂಟು 30 300 ರುಪೀಸ್. ಆ್ಯಡ್ ಎಕ್ಸ್ಪೆನ್ಸಸ್, ಅದಕ್ಕೆ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಕನ್ಸೈನರ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಟೋಟಲ್ 100 ರುಪೀಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಆಗಿದೆ. 100 ಡಿವೈಡೆಡ್ ಬೈ ಎಷ್ಟು ಬಾಕ್ಸು 100 ಬಾಕ್ಸ್. 100 ಬಾಕ್ಸಿಗೆ 100 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ. ಆಗ ನಮಗೆ ಗೊತ್ತಾಗುತ್ತೆ 1 ಬಾಕ್ಸಿಗೆ ಎಷ್ಟು 1 ರುಪಿ. ಎಷ್ಟು ಬಾಕ್ಸು ಡ್ಯಾಮೇಜ್ ಆಗಿರೋದು 10 ಬಾಕ್ಸು. 1 ಇಂಟು 10 10 ರುಪೀಸ್ ಆಗುತ್ತೆ. 10 ರುಪೀಸ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. 310 ರುಪೀಸ್ ಟೋಟಲ್ ಅಬ್ನಾರ್ಮಲ್ ಲಾಸ್. ಅದರಲ್ಲಿ ರೈಲ್ವೆಯಿಂದ ನಾವು ರಿಸೀವ್ ಮಾಡ್ಕೊಂಡಿದ್ದಾರೆ, ರೈಲ್ವೆ ಅವರು ಕೊಟ್ಟಿದ್ದಾರೆ. ಡ್ಯಾಮೇಜ್ ಆಗಿರೋದಕ್ಕೆ 180 ರುಪೀಸ್ ಪೇ ಮಾಡಿದ್ದಾರೆ. 310 ರುಪೀಸಿಂದ 180 ರುಪೀಸ್ ಲೆಸ್ ಮಾಡಿದರೆ ನೆಟ್ ಅಬ್ನಾರ್ಮಲ್ ಲಾಸ್ 130 ರುಪೀಸ್ ಉಳಿಯುತ್ತೆ. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ 310 ರುಪೀಸ್. ಟೋಟಲ್ ಅಬ್ನಾರ್ಮಲ್ ಲಾಸ್ ಏನಾಗಿತ್ತು, ಲಾಸಿಗೆ ಪ್ಲಸ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿರೋದು 310 ರುಪೀಸ್. ಈಗ ಟೋಟಲ್ ಮಾಡೋಣ. ಟೋಟಲ್ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 3460 ರುಪೀಸ್. ಎರಡು ಸೈಡ್ ಆಗ್ತಾ ಇದ್ದೀವಿ 3460 ರುಪೀಸ್. ಈ ಎಲ್ಲ ಐಟಮ್ಸ್ ಕೂಡ ಲೆಸ್ ಮಾಡಿದಾಗ 150 ರುಪೀಸ್ 152 ಪ್ರಾಫಿಟ್ ಆಗಿದೆ ಆ ಒಂದು ಕನ್ಸೈನ್ಮೆಂಟಿಂದ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಕನ್ಸೈನ್ಮೆಂಟ್ 152. ಇದಿಷ್ಟು ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ. ಈಗ ಕನ್ಸೈನಿ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಕನ್ಸೈನಿ ಅಕೌಂಟ್, ಲಹರಿ ಅಕೌಂಟ್, ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಇನ್ ದ ಬುಕ್ಸ್ ಆಫ್ ಕನ್ಸೈನರ್, ಏನೊಂದು ದೀಕ್ಷಿತ್ ಬುಕ್ಕಲ್ಲಿ ನಾವು ಲಹರಿ ಅಕೌಂಟನ್ನು ಮೇಂಟೈನ್ ಮಾಡಿರೋದು. ಎಷ್ಟು ಸೇಲ್ ಮಾಡಿದ್ದಾರೆ ಲಹರಿ, ಜರ್ನಲ್ ಎಂಟ್ರಿ ಏನಾಗುತ್ತೆ, ಲಹರಿ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ ಆಗುತ್ತೆ. ನೀವು ಜರ್ನಲ್ ಎಂಟ್ರಿ ನೆನ್ಪಿಟ್ಕೊಳ್ದಲ್ಲೂ ಕೂಡ ಮಾಡ್ಬೋದು. ಯಾವ ರೀತಿ, ನೀವು ಮೇಲ್ಗಡೆ ಕನ್ಸೈನರ್ ಅಕೌಂಟ್ ಏನಿತ್ತು ಅದನ್ನು ನೋಡಬೇಕು. ಎಲ್ಲೆಲ್ಲಿ ಲಹರಿ ಇದೆ ಅದರ ಆಪೋಸಿಟ್ ಎಂಟ್ರಿನ ನೀವು ಪೋಸ್ಟ್ ಮಾಡಿದರೆ ಸಾಕು. ನೋಡ್ಬೋದು ಇಲ್ಲಿ ಲಹರಿ ಅಕೌಂಟ್ ಏನೊಂದು ಎಕ್ಸ್ಪೆನ್ಸಸ್ ಇತ್ತು, ಟು ಲಹರಿ ಅಂತ ಇದೆ. ಅದರ ಆಪೋಸಿಟ್ ಎಂಟ್ರಿ ಏನು ಬರುತ್ತೆ, ಬೈ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಲಹರಿ ಅಕೌಂಟ್ ಇತ್ತು ಅಲ್ವಾ. ಸೊ ಈಗ ನಾವು ಲಹರಿ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದಾಗ ಅದರ ಆಪೋಸಿಟ್ ಎಂಟ್ರಿ ಬೈ ಕನ್ಸೈನ್ಮೆಂಟ್ ಅಕೌಂಟ್. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಲಹರಿದು ಅಂದರೆ ಕನ್ಸೈನಿದು ಎಕ್ಸ್ಪೆನ್ಸಸ್ ಪೇಡ್ 50 ರುಪೀಸ್. ಸೊ ಇಲ್ಲೇ 50 ರುಪೀಸ್ ಇತ್ತು. ನೆಕ್ಸ್ಟು ಇನ್ನೆಲ್ಲಿದೆ ಲಹರಿ, ಟು ಲಹರಿ ಇದೆ. ಸೊ ಕಮಿಷನನ್ನು ತಗೊಳ್ತಾ ಇರೋದು. ಲಹರಿಗೆ ಆಪೋಸಿಟ್ ಏನಿದೆ, ಇಲ್ಲಿ 2 ಇದೆ ಅಂದರೆ ಅದರ ಆಪೋಸಿಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ 158 ರುಪೀಸ್. ಮತ್ತೆ ಇನ್ನೆಲ್ಲಾದರೂ ಲಹರಿ ಅಂತ ಇದೆಯಾ, ಈ ಕ್ರೆಡಿಟ್ ಸೈಡಲ್ಲಿ ಇದೆ ಲಹರಿ ಅಕೌಂಟ್. ಬೈ ಲಹರಿ ಇದೆ, ಅದರ ಆಪೋಸಿಟ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ಆಗಿರೋದು 3150 ರುಪೀಸ್ದು ಸೇಲ್ಸ್ ಆಗಿದೆ. ಸೊ ನಾವು ಈ ರೀತಿ ಕನ್ಸೈನ್ಮೆಂಟ್ ಅಕೌಂಟನ್ನು ನೋಡಿಬಿಟ್ಟು ಕೂಡ ನಾವು ಕನ್ಸೈನಿ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು. ಇಲ್ಲ ಜರ್ನಲ್ ಎಂಟ್ರೀಸ್ ನೆನ್ಪಿಟ್ಕೊಂಡು ಕೂಡ ಪ್ರಿಪೇರ್ ಮಾಡ್ಬೋದು. ಇದು ಈಸಿ ವೇ. 3150 ರುಪೀಸ್ ಒಂದು ಸೇಲ್ ಆಗಿದೆ, ಅದರಲ್ಲಿ ಕನ್ಸೈನಿ ಎಕ್ಸ್ಪೆನ್ಸಸ್ 50 ರುಪೀಸ್ ಆಗಿತ್ತು, ಕಮಿಷನ್ 158 ರುಪೀಸ್ ಕೊಟ್ಟಿದ್ದೀವಿ. ಇನ್ನು ನೆಟ್ ಅಮೌಂಟ್ ಏನಿದೆ ಅದನ್ನು ಆ ಒಂದು ಅಮೌಂಟನ್ನು ನಾವು ಕನ್ಸೈನರ್ಗೆ ಕೊಡ್ತಾ ಇದ್ದೀವಿ. ಇನ್ ದಿ ಬುಕ್ಸ್ ಆಫ್ ಕನ್ಸೈನರಲ್ಲಿ ನಾವು ಪ್ರಿಪೇರ್ ಮಾಡಿರೋದು.
ಸೊ ಕನ್ಸೈನಿ ಅಕೌಂಟನ್ನು ಕನ್ಸೈನರ್ ದೀಕ್ಷಿತ್ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಯಾರು ಕೊಟ್ಟಿರೋದು ಲಹರಿ ಕೊಟ್ಟಿರೋದಾಗುತ್ತೆ. ಸೊ ಲಹರಿ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಬೈ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟು ರಿಕವರಿ ಮಾಡ್ಕೊಳ್ತಾ ಇದ್ದಾರೆ 2942 3150ಯಲ್ಲಿ ಕಮಿಷನ್ನು ಹಾಗೆಯೇ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ 2942 ರುಪೀಸ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿತ್ತು ಟೋಟಲ್ ಅಬ್ನಾರ್ಮಲ್? ನಾವು ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. 310 ರುಪೀಸ್ ಟೋಟಲ್ ಅಬ್ನಾರ್ಮಲ್ ಲಾಸ್ ಇತ್ತು. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 310. ಅದರಲ್ಲಿ ರೈಲ್ವೆಯಿಂದ 180 ರುಪೀಸ್ ಕ್ಲೈಮ್ ಆಗಿದೆ. ಬೈ ಕ್ಯಾಶ್ ಅಕೌಂಟ್ ಕ್ಯಾಶ್ ಬಂದಿದೆ 180 ರುಪೀಸ್. ಇಷ್ಟೇ ಟೋಟಲ್ 310 ರುಪೀಸ್ ಆಗುತ್ತೆ. ಕ್ಯಾಶನ್ನು ನಾವು ಲೆಸ್ ಮಾಡಿದರೆ ಏನೊಂದು ಕ್ಲೈಮ್ ಆಗಿತ್ತು, ಉಳಿದಿರೋದು ನೆಟ್ ಅಬ್ನಾರ್ಮಲ್ ಲಾಸ್ ಆಗುತ್ತೆ. 310ನಲ್ಲಿ 180 ರುಪೀಸ್ ಹೋದರೆ 130 ರುಪೀಸ್ ನೆಟ್ ಅಬ್ನಾರ್ಮಲ್ ಲಾಸ್.